ರಿಟರ್ನ್ ಫ್ರಮ್ ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಶೇರ್ ಆಗಲಿ, ಯಾವುದೇ ಆಗಲಿ ಇನ್ಫ್ಲೇಷನ್ ಅನ್ನು ಬೀಟ್ ಮಾಡ್ತಿದೆಯಾ ಇಲ್ವಾ ಅಂತ ನೋಡಬೇಕು. ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ರಿಯಲ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಇನ್ಫ್ಲೇಷನ್ ಏನ್ ಹೇಳ್ತಾ ಇದೆ, ವ್ಯಾಲ್ಯೂ ಆಫ್ ರುಪಿ ಈಸ್ ಆಲ್ವೇಸ್ ಗೆಟಿಂಗ್ ಡಿಪ್ರಿಷಿಯೇಟೆಡ್. ಬ್ಯಾಂಕ್ ಎಫ್ ಡಿನೇ ನಾರ್ಮಲಿ 6 ವರ್ಷ 7 ವರ್ಷಕ್ಕೆ ಡಬಲ್ ಆಗುತ್ತೆ. ಸೊ ಗೋಲ್ಡ್ ಸಿಲ್ವರ್ ಇನ್ನೊಂದು 5 ವರ್ಷಕ್ಕೆ 10 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಗ್ರೇಟ್ ರಿಟರ್ನ್. ಗೋಲ್ಡ್ ಸಿಲ್ವರ್ ಮೂಮೆಂಟ್ ಆದ ನಂತರ ವೈಜ್ಞಾನಿಕವಾಗಿ ಈ ಬೇಸ್ ಮೆಟಲ್ಸ್ ಅಂತ ನಾವು ಕರಿತೀವಿ, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಇದು ಮೂವ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ತಿಂಗಳಿಗೆ 10,000 ರೂಪಾಯಿ ಏನಾನ ಒಂದು ಮ್ಯೂಚುವಲ್ ಫಂಡ್ಗೆ ಅಥವಾ ಯಾವುದೋ ಒಂದು ಸಿಪ್ ಅಂತ ನಾನು ಹಾಕೊಂಡು ಹೋಗ್ತಾ ಇದ್ರೆ 12% ವರ್ಷಕ್ಕೆ ರಿಟರ್ನ್ ಇರುತ್ತೆ. ಗೋಲ್ಡ್ ಮತ್ತು ಸಿಲ್ವರ್ಗೆ ನಾನು ದುಡ್ಡು ಹಾಕಿದ್ರೆ ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನನ್ನು ಬೀಟ್ ಮಾಡುತ್ತಾ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಐ ವಾಂಟ್ ದಿ ಹೈಯೆಸ್ಟ್ ಮನಿ ಆಫ್ ದಿಸ್ ವರ್ಲ್ಡ್ ನನಗೆ ಬೇಕು. ಇಡೀ ವಿಶ್ವದಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ನನಗೆ ಬೇಕು. ಆದರೆ ಐ ವಾಂಟ್ ಪೀಸ್ ಆಫ್ ಮೈಂಡ್ ಅಬೌವ್ ದಟ್. ಅದಕ್ಕೂ ಜಾಸ್ತಿ ನನಗೆ ನೆಮ್ಮದಿ ಬೇಕು. ನೆಮ್ಮದಿ ಇಲ್ಲದೆ ಬರುವಂತಹ ದುಡ್ಡೇನಿದೆ ಅದು ನನಗೆ ಬೇಡ. ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ನೀವು ಖರೀದಿ ಮಾಡಂಗಿದ್ರೆ ದಯವಿಟ್ಟು ಫಿಸಿಕಲ್ ಗೋಲ್ಡನ್ನು ತಗೋಬೇಡಿ. ನಾರ್ಮಲಿ 8-10% ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು ಬೈ ಮಾಡುವಾಗ ಹಾಕ್ತಾರೆ, 8-10% ಸೆಲ್ ಮಾಡುವಾಗ ಹಾಕ್ತಾರೆ. ಸೊ ನಿಮಗೆ ಚಿನ್ನ 20% ಮೇಲೆ ಒಂದು ವರ್ಷಕ್ಕೆ ಹೋದರೂ ಕೂಡ 10% ಬೈಯಿಂಗ್ ಲಾಸು, 10% ಸೆಲ್ಲಿಂಗ್ ಲಾಸ್ ಆದರೆ ನಿಮಗೇನೂ ಬರೋದಿಲ್ಲ. ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ಚಿನ್ನ ಬೆಳ್ಳಿಯನ್ನು ತಗೋಬೇಕು ಅಂತಿದ್ದೀರಾ ಅವರು ಫಿಸಿಕಲ್ ಫಾರಮಲ್ಲಿ ತಗೋಬೇಡಿ, ETF ಫಾರಮಲ್ಲಿ ತಗೊಳ್ಳಿ. ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಡಿಮ್ಯಾಟ್ ಅಕೌಂಟಲ್ಲಿ ಹೇಗೆ ಶೇರ್ಸ್ ತೊಗೊಳ್ತೀರೋ ಅದೇ ಥರ ಗೋಲ್ಡ್ ETFಗಳನ್ನು ಪೇಪರ್ ಫಾರ್ಮ್ಯಾಟಲ್ಲಿ ತೊಗೋಬೋದು, ಸೆಕ್ಯೂರ್ಡ್ ಇದೆ. ಕೆಲವ್ರು ಏನು ಮಾಡ್ತಾರೆ, ಇನ್ಕಮ್ ಇರೋದು 1 ಲಕ್ಷ, ಅದು ಸ್ಟೇಬಲ್ ಇಲ್ಲ, ಫಿಕ್ಸಡ್ ಇಲ್ಲ, 1.25 ಲಕ್ಷ EMI ಕಟ್ತಾ ಇರ್ತಾರೆ. ಸರ್ ಮತ್ತು ಅವ್ರು ಏನು ಮಾಡ್ತಾರೆ ಸರ್, ಹೆಂಗೆ ಕಟ್ತಾರೆ ಎಕ್ಸ್ಟ್ರಾ ದುಡ್ಡು ಅಂದರೆ EMI ಕಟ್ಟಕ್ಕೆ ಇನ್ನೊಂದು EMI, ಈ ಲೋನ್ ಕಟ್ಟಕ್ಕೆ ಇನ್ನೊಂದು ಲೋನು, ಹಂಗೆ ಮಾಡ್ಕೊಂಡು ಈ ಸಾಲದಲ್ಲಿ ಸಿಗಾಕೊಳ್ತಾರೆ. ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾರೆ, ನೀನು ಹುಟ್ಟುವಾಗ ಮಾತ್ರ ಬಡವನಾಗಿ ಹುಟ್ಟಬೋದು, ನೀನು ಸಾಯುವಾಗಲೂ ಕೂಡ ಬಡವನಾಗಿ ಸಾಯ್ತಿದೆಯಾ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಸರ್, ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ಈ ಹಣದುಬ್ಬರ ಇನ್ಫ್ಲೇಷನನ್ನು ಬೀಟ್ ಮಾಡುತ್ತಾ ಫ್ಯೂಚರಲ್ಲಿ ಈ ಚಿನ್ನ ಮತ್ತು ಬೆಳ್ಳಿ ನಾನು ಇವತ್ತು ಖರೀದಿ ಮಾಡ್ತೀನಿ ಅಂದರು ಲಾಂಗ್ ಟರ್ಮ್ಗೆ ಈ ಇನ್ಫ್ಲೇಷನ್ಗೆ, ನಮ್ಮ ಭಾರತದ ಇನ್ಫ್ಲೇಷನ್ ಪ್ರಕಾರ ಬೀಟ್ ಮಾಡುತ್ತಾ ಸರ್? ನಾನು ಇವತ್ತು ಪರ್ಚೇಸ್ ಮಾಡ್ತೀನಿ, ಒಂದು 10 ವರ್ಷಕ್ಕೆ ಇಟ್ಕೊಳ್ಳೋದು ಎಕ್ಸಾಂಪಲ್. ನೋಡಿ, ಇದು ತುಂಬ ಒಳ್ಳೆ ಕ್ವಶನ್. ಏನಕ್ಕೆ ಅಂದರೆ ಜನಕ್ಕೆ ಇನ್ಫ್ಲೇಷನ್ಗೂ ನಮ್ಮ ಕಾಮನ್ ಮೆನ್ಗೂ ಏನು ಸಂಬಂಧ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ ಇದೆ ಏನೋ ನಮ್ಗೆ ಅರ್ಥನೇ ಆಗಲ್ಲ. ಏನು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂದರೆ ಏನು? ವೆರಿ ಸಿಂಪಲ್. ಇವತ್ತು ನೀವು ಏನೋ ಒಂದು ಪದಾರ್ಥವನ್ನು 100 ರೂಪಾಯಿಗೆ ಕೊಂಡ್ಕೊಳ್ತೀರ, ಅದೇ ಪದಾರ್ಥನ ನೀವು ಒಂದು ವರ್ಷ ಆದಮೇಲೆ ಕೊಂಡ್ಕೋಬೇಕು ಅಂದರೆ 105 ರೂಪಾಯಿ ಆಗಿದೆ ಅದರ ಬೆಲೆ ಅಂದರೆ ಇನ್ಫ್ಲೇಷನ್ ಇಸ್ 5%. ಉದಾಹರಣೆಗೆ ಇವತ್ತು 1 kg ಅಕ್ಕಿ 50 ರೂಪಾಯಿ ಇದೆ. ನೆಕ್ಸ್ಟು 1 ವರ್ಷ ಆದಮೇಲೆ ಅದೇ 1 kg ಅಕ್ಕಿ 55 ರೂಪಾಯಿ ಆಗಿದೆ ಅಂದರೆ 10% ಇನ್ಫ್ಲೇಷನ್ ಅದು ಅಕ್ಕಿಗೆ. ಪೆಟ್ರೋಲ್ ಇವಾಗ 100 ರೂಪಾಯಿ ಇದೆ, ನೆಕ್ಸ್ಟ್ ವರ್ಷ 110 ರೂಪಾಯಿ ಆಯಿತು ಅಂದರೆ 10%. ಜನರಲಿ ಇನ್ಫ್ಲೇಷನ್ ಅಥವಾ ಹಣದುಬ್ಬರ 5-10% ಆ್ಯಾವರೇಜಲ್ಲಿದೆ. ಈಗ ನಾವೇನು CPI ಇನ್ಫ್ಲೇಷನ್, WPI ಇನ್ಫ್ಲೇಷನ್ ಅಂತ RBI ರಿಲೀಸ್ ಮಾಡುತ್ತೆ, ಅದು ಬಿಟ್ಟುಬಿಡಿ. ಜನಸಾಮಾನ್ಯರು ಬಳಸುವ ವಸ್ತುಗಳೇನಿದೆ, ಈಗ ನೀವು ಬಾಡಿಗೆ ಮನೇಲಿ ಇದ್ದೀರಾ, ರೆಂಟಲ್ ಇನ್ಕಮ್ ಮೇಲೆ 11 ಮಂತ್ಸ್ ಆದಮೇಲೆ ನೀವು ಕಟ್ಟೋ ರೆಂಟ್ ಏನಿದೆ ಎಕ್ಸ್ಪೆನ್ಸು ಅದೇ 5% ಇಂಕ್ರಿಮೆಂಟ್ ಆಗುತ್ತೆ. ನೀವು ಸ್ಯಾಲ್ರಿ ಎಲ್ಲೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ವರ್ಷ ಇಷ್ಟು ಅಂತ ಇಂಕ್ರಿಮೆಂಟ್ ಕೊಡ್ತಾರೆ, 5% 10%. ಯಾಕೆ ಅಂದರೆ ಬಿಕಾಸ್ ಆಫ್ ಇನ್ಫ್ಲೇಷನ್. ನಿಮ್ಗೆ ಅಷ್ಟೇ ಸ್ಯಾಲ್ರಿ ಕೊಡ್ತಾ ಇದ್ದರೆ ಬೆಲೆಗಳಷ್ಟೇ ಇರೋದಿಲ್ಲ. ಈಗ ಈ ವರ್ಷ ಇರೋ ಬೆಲೆ ನೆಕ್ಸ್ಟ್ ವರ್ಷ ಇರೋ ಬೆಲೆ ಒಂದೇ ಅಲ್ಲ. ಸೊ ಇನ್ಫ್ಲೇಷನ್ ಜನರಲಿ 5-10% ಇರುತ್ತೆ. ಕೆಲವುದಕ್ಕೆ ಕಡಿಮೆ ಇನ್ಫ್ಲೇಷನ್ ಇರುತ್ತೆ, ಕೆಲವುದಕ್ಕೆ ಜಾಸ್ತಿ ಇರುತ್ತೆ. ಆ್ಯಾವರೇಜಾಗಿ ಒಂದು 5% ಇದೆ ಅಂತ ಅಂದ್ಕೊಳ್ಳೋಣ. ನೀವೀಗ ಬ್ಯಾಂಕ್ FDಗೆ ದುಡ್ಡು ಹಾಕ್ತೀರಾ, ನಿಮಗೆ ಬ್ಯಾಂಕಿಂದ 7% ಬಡ್ಡಿ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ತಿರ್ಗಾ ಟ್ಯಾಕ್ಸು ಅದು ಇದು ಎಲ್ಲ ಹೋದ್ರೆ ನಿಮ್ಮ ಕೈಗೊಂದು 5-5.5% ಬಂತು ಅಂತ ಅಂದ್ಕೊಳ್ಳೋಣ. ಬೇಡ, ಟ್ಯಾಕ್ಸ್ ಇಲ್ಲ, ನೀವು ಟ್ಯಾಕ್ಸ್ ಬ್ರ್ಯಾಕೆಟ್ ಒಳಗಡೆನೇ ಇದ್ದೀರಾ, ನಿಮಗೆ ಏನು ಎಕ್ಸಂಪ್ಷನ್ ಇದೆ, ಏನೇ ನಾನು ಲೆಕ್ಕ ಹಾಕಿದ್ರೂ ಕೂಡ 7% ನಿಮಗೇನು ಬಡ್ಡಿ ಬ್ಯಾಂಕ್ ಡೆಪಾಸಿಟಲ್ಲಿ ಬರ್ತಿದೆ ಟ್ಯಾಕ್ಸನ್ನು ಬಿಟ್ಟು, ಅದಕ್ಕೆ ನಾವು ನಾಮಿನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಏನು ನಾಮಿನಲ್ ಇಂಟ್ರೆಸ್ಟ್ ಅಂದರೆ ಬ್ಯಾಂಕ್ ಬಡ್ಡಿಯಿಂದ ನನಗೆ 7% ಬರ್ತಾ ಇದೆ, ಇನ್ಫ್ಲೇಷನ್ 5% ಮಿನಿಮಮ್ಮು ತೆಗೆದು ಬಿಡಿ ಅದರಲ್ಲಿ. ಸೊ ನಿಮಗೆ ರಿಯಲ್ ಇಂಟ್ರೆಸ್ಟ್ ಬರೀ ಬರ್ತಿರೋದು 2%. ಯಾಕೆ ಇನ್ಫ್ಲೇಷನ್ ತೆಗಿಬೇಕು ಅಂದರೆ ವೆರಿ ಸಿಂಪಲ್.
ನೀವೀಗ ಬ್ಯಾಂಕಲ್ಲಿ 100 ರೂಪಾಯಿ ಇಟ್ರಿ, 5% ಬಡ್ಡಿ ಕೊಟ್ಟರು ಅಂತ ಅಂದ್ಕೊಳೋಣ ಬ್ಯಾಂಕ್. ಒಂದು ವರ್ಷ ಆದಮೇಲೆ ನಿಮ್ಮ 100 ರೂಪಾಯಿಗೆ 105 ರೂಪಾಯಿ ಬ್ಯಾಂಕ್ ಕೊಡ್ತಾರೆ. ನೀವು ಆ 105 ರೂಪಾಯಿಂದ ಏನಾನ ಖರೀದಿ ಮಾಡೋಕ್ಕೆ ಹೋದರೆ ಲಾಸ್ಟ್ ವರ್ಷ ಏನು 100 ರೂಪಾಯಿಗೆ ನೀವು ಖರೀದಿ ಮಾಡ್ಬೋದಿತ್ತೋ ಅದನ್ನು ಈ ವರ್ಷ ಖರೀದಿ ಮಾಡೋದಕ್ಕೆ 105 ರೂಪಾಯಿ ಕೊಡಬೇಕು. ಸೊ ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟು ವಾಪಸ್ ತೊಗೊಂಡು 100 ರೂಪಾಯಿ ಇಟ್ಬಿಟ್ಟು 105 ರೂಪಾಯಿ ವಾಪಸ್ ತೊಗೊಂಡು ಏನೋ ಒಂದು ಐಟಮ್ ಲಾಸ್ಟ್ ವರ್ಷ ತೊಗೊಳೋದನ್ನು ನಾನು ಈ ವರ್ಷ ತೊಗೊಳ್ತೀನಿ ಅಂತ ಹೋದರೆ ಅದು ಬೆಲೆ ಆಲ್ರೆಡಿ 5% ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾಮಿನಲ್ ಇಂಟ್ರೆಸ್ಟ್ ರೇಟು 7% ಬ್ಯಾಂಕ್ ಕೊಡ್ತಾ ಇದೆ, ಇನ್ಫ್ಲೇಷನ್ 5% ಇದೆ. ಅದು ಮೈನಸ್ ಮಾಡಿದ್ರೆ ರಿಯಲ್ ಇಂಟ್ರೆಸ್ಟ್ ನನಗೆ ಬರ್ತಿರೋದು ಬರೀ 2%. ಸೊ 2% ರಿಯಲ್ ಇಂಟ್ರೆಸ್ಟ್. ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ರಿಯಲ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಈಗ ನಾಮಿನಲ್ ಇಂಟ್ರೆಸ್ಟ್ 7 ಇದೆ, ಇನ್ಫ್ಲೇಷನ್ 5ರಿಂದ 7 ಆಗಿಬಿಟ್ರೆ ರಿಯಲ್ ಇಂಟ್ರೆಸ್ಟ್ 0 ಆಗಿಬಿಡುತ್ತೆ. ಅದೇ ಥರ ಬ್ಯಾಂಕ್ ಇಂಟ್ರೆಸ್ಟ್ ಏನಾನ 7% ಇರೋದು, ಇನ್ಫ್ಲೇಷನ್ ಏನಾನ 10% ಆದರೆ ರಿಯಲ್ ಇಂಟ್ರೆಸ್ಟ್ ನೆಗೆಟಿವ್ ಆಗುತ್ತೆ, -3% ಆಗಿಬಿಡುತ್ತೆ. ಸೊ ನಾವೇನು ತಿಳ್ಕೋಬೇಕು ಅಂದರೆ ರಿಟರ್ನ್ ಫ್ರಮ್ ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಶೇರ್ ಆಗಲಿ, ಯಾವುದೇ ಆಗಲಿ ಇನ್ಫ್ಲೇಷನನ್ನು ಬೀಟ್ ಮಾಡ್ತಿದೆಯಾ ಇಲ್ವಾ ಅಂತ ನೋಡಬೇಕು. ಯಾಕೆ ಅಂದರೆ ರಿಟರ್ನ್ ಈಗ ಇನ್ಫ್ಲೇಷನ್ 5% ಅಂದರೆ ನಿಮಗೆ ಬರೋ ರಿಟರ್ನ್ ಮಿನಿಮಮ್ 5% ಅಥವಾ ಅದರ ಮೇಲ್ಗಡೆ ಇರಬೇಕು. ಸೊ ದಟ್ ರಿಯಲ್ ರಿಟರ್ನ್ ನೆಗೆಟಿವ್ ಆಗಬಾರ್ದು. ಸೊ ನಾಮಿನಲ್ ರಿಟರ್ನ್ ಮೈನಸ್ ಇನ್ಫ್ಲೇಷನ್ ಈಸ್ ಈಕ್ವಲ್ ಟು ರಿಯಲ್ ರಿಟರ್ನ್. ಈಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅಮೇರಿಕಾ ದೇಶದಲ್ಲಿ ಬಡ್ಡಿ ದರ ಬರೀ 2% ಇದೆ, ಇಂಡಿಯಾಲ್ ಬಡ್ಡಿ ದರ 7% ಇದೆ. ಸೊ ನಾನೇನು ಮಾಡ್ತೀನಿ, ಅಮೇರಿಕಲ್ಲಿ ಸಾಲ ತೊಗೊಳ್ತೀನಿ, ಇಂಡಿಯಾಲ್ ಡೆಪಾಸಿಟ್ ಮಾಡಿಬಿಡ್ತೀನಿ, ಅಲ್ಲಿ 2%ಗೆ ಸಾಲ, ಇಲ್ಲಿ 7% ಬಡ್ಡಿ ನಾನು ದುಡ್ಡು ಮಾಡಿಬಿಡ್ತೀನಿ. ಆದರೆ ರೂಪಾಯಿನ ಮೌಲ್ಯ ಡಾಲರ್ ಎದುರು ಹೋದ ವರ್ಷ ಈ ವರ್ಷ ಅದೇ ಇರಲ್ಲ. ಎಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರುತ್ತೋ ಆ ಕರೆನ್ಸಿ ಏನಾಗುತ್ತೆ, ಡಿಪ್ರಿಷಿಯೇಟ್ ಆಗುತ್ತೆ. ಎಲ್ಲಿ ಇನ್ಫ್ಲೇಷನ್ ಕಡಿಮೆ ಇರುತ್ತೋ ಆ ಕರೆನ್ಸಿ ಅಪ್ರಿಷಿಯೇಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನನಗೆ ಒಬ್ಬರು ವ್ಯಕ್ತಿ ಹೇಳಿದ್ರು, ರುದ್ರಮೂರ್ತಿ ನಾನು ತಿಂಗಳಿಗೆ 10,000 ರೂಪಾಯಿ ಏನಾನ ಒಂದು ಮ್ಯೂಚುವಲ್ ಫಂಡ್ಗೆ ಅಥವಾ ಯಾವುದೋ ಒಂದು ಸಿಪ್ ಅಂತ ನಾನು ಹಾಕ್ಕೊಂಡು ಹೋಗ್ತಾ ಇದ್ದರೆ 12% ವರ್ಷಕ್ಕೆ ರಿಟರ್ನ್ ಬಂದರೆ ಆ ರಿಟರ್ನನ್ನು ನಾನು ಏನಾನ ಒಂದು 12 ವರ್ಷ ಏನೋ ಹಾಕಿದ್ರೆ ನಮ್ಗೆ 1 ಕೋಟಿ ಬರುತ್ತೆ. ಈ ಮಿಡಲ್ ಕ್ಲಾಸ್ ಅವರೆಲ್ಲ ಖುಷಿ ಆಗಿಬಿಟ್ರು, ತಿಂಗಳಿಗೆ 10,000 ಹಾಕ್ಬಿಡೋಣಪ್ಪ, 12 ವರ್ಷ ಆದಮೇಲೆ ಎಷ್ಟೋ ಬಂದುಬಿಡುತ್ತೆ. ಇನ್ನೊಂದಂದರು, ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ, ತಿಂಗಳಿಗೆ ನೀವು ಇಷ್ಟಿಷ್ಟು ಕಟ್ಕೊಂಡೋಗಿ 25 ವರ್ಷ ಆದಮೇಲೆ ನಿಮಗೆ 1 ಕೋಟಿ ಬರುತ್ತೆ ಅಂತ. ಸೂಪರ್ ಅಂತ. ಜನಕ್ಕೆ ಏನು ಅರ್ಥ ಆಗ್ತಿಲ್ಲ ಅಂದರೆ ಇವತ್ತಿನ 1 ಕೋಟಿಯ ಬೆಲೆ 25 ವರ್ಷ ಆದ ನಂತರ 1 ಕೋಟಿಯ ಬೆಲೆ ಒಂದೇ ಅಲ್ಲ. ನೀವು ಇವತ್ತಿನ 1 ಕೋಟಿ ಬೆಲೆ ನೋಡ್ಬಿಟ್ಟು ಸೂಪರ್. ನೀವು ಒಂದು ಟೈಮಲ್ಲಿ 20 ವರ್ಷದ ಹಿಂದೆ ಯಾರೋ ಮದುವೆ ಆದರೆ 1 ಲಕ್ಷಕ್ಕೆ ಸೂಪರ್ ಮದುವೆ ಮಾಡ್ಬೋದಿತ್ತು, ಜಾಮ್ ಜೂಮ್ ದಾಮ್ ಧೂಮ್ ಅಂದ್ಕೊಂಡು ಮಾಡ್ಬೋದು. ಎಷ್ಟು? 1 ಲಕ್ಷ ಖರ್ಚು 20 ವರ್ಷದ ಹಿಂದೆ. ಅದೇ ಮದುವೆ, ಆ ಸ್ಟ್ಯಾಂಡರ್ಡ್ ಮದುವೆ ಇವತ್ತು ಮಾಡಬೇಕು ಅಂದರೆ ನಿಮ್ಗೆ 1 ಕೋಟಿ ಬೇಕು. ಕರೆಕ್ಟ್. ಅಥವಾ ಏನು 20 ವರ್ಷದಿಂದ 10,000 ರೂಪಾಯಿಗೆ ಮದುವೆ ಮಾಡ್ಬೋದಿತ್ತು, ಆ ಲೆವೆಲ್ ಮದುವೆನ ಇವತ್ತು ಮಾಡಬೇಕು ಅಂದ್ರೆ 10 ಲಕ್ಷ ಬೇಕು. ಸೊ ಜನ ಏನು ಅರ್ಥ ಮಾಡ್ಕೋಬೇಕು, ನಾನು 10,000 ಹಾಕ್ಬಿಟ್ಟು 10 ವರ್ಷ ಕಾಯ್ತು ಅಂದರೆ ನನಗೆ 1 ಕೋಟಿ ಬಂದ್ಬಿಡುತ್ತೆ. 1 ಕೋಟಿ ಇವತ್ತು ಬರಲ್ಲ, 10 ವರ್ಷ ಆದಮೇಲೆ ಬರುತ್ತೆ. ಇವತ್ತು 1 ಕೋಟಿಗೆ ನೀವೇನು ಖರೀದಿ ಮಾಡ್ಬೋದು, ಅದನ್ನು ಖರೀದಿ ಮಾಡೋಕ್ಕೆ 10 ವರ್ಷ ಆದಮೇಲೆ 5 ಕೋಟಿ ಬೇಕಾಗ್ಬೋದು. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಸಿಂಪಲ್ಲಾಗೆ, ಇನ್ಫ್ಲೇಷನನ್ನು ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ನಿಮಗೆ ಅಂದರೆ, ಇವತ್ತು ಇನ್ಫ್ಲೇಷನ್ ಏನು ಹೇಳ್ತಾ ಇದೆ, ವ್ಯಾಲ್ಯೂ ಆಫ್ ರುಪಿ ಈಸ್ ಆಲ್ವೇಸ್ ಗೆಟಿಂಗ್ ಡಿಪ್ರಿಷಿಯೇಟೆಡ್. ಅಂದರೆ 1 ರೂಪಾಯಿನ ವ್ಯಾಲ್ಯೂ ಏನಿದೆ ಇವತ್ತೇನು ಅದು ಖರೀದಿ ಮಾಡಬಹುದು, 10 ವರ್ಷ ಆದಮೇಲೆ ಅದೇ 1 ರೂಪಾಯಲ್ಲಿ ನೀವು ಇವತ್ತೇನು ಖರೀದಿ ಮಾಡ್ಬೋದು ಅದನ್ನು ಖರೀದಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು 5 ರೂಪಾಯಿ ಕೊಡಬೇಕಾಗ್ಬೋದು, 10 ರೂಪಾಯಿ ಕೊಡಬೇಕಾಗ್ಬೋದು. ಸೊ ಹಾಗಾಗಿ ಸುಮ್ಮನೆ ನೀವು ಮಂತ್ಲಿ ಇಷ್ಟು ಹಾಕ್ಬಿಟ್ರೆ 12% ನಾವು ಇದನ್ನು ಲೆಕ್ಕ ಹಾಕ್ಬಿಟ್ರೆ ನಿಮ್ಗೆ 10 ವರ್ಷ ಆದಮೇಲೆ 1 ಕೋಟಿ ಬಂದುಬಿಡುತ್ತೆ. 50 ವರ್ಷ ಆದಮೇಲೆ, ಮೊನ್ನೆ ಯಾರೋ ಅಂದ, ನೀವು ಇವತ್ತು ಬರೀ 10,000 ರೂಪಾಯಿ ಹಾಕಿ 100 ವರ್ಷ ಆದಮೇಲೆ ನಿಮಗೆ 10 ಕೋಟಿ ಬರುತ್ತೆ ಅಂತ. ನಾನಂದೆ 70 ವರ್ಷ ಮೇಲೆ ಬದುಕ್ತಾರ ಇಲ್ವಾ ಗೊತ್ತಿಲ್ಲ, ನೀನು 100 ವರ್ಷ ಆದಮೇಲೆ ಅವ್ನಿಗೆ 10 ಕೋಟಿ ಕೊಟ್ಬಿಟ್ಟು ಏನು ಮಾಡ್ತೀಯಾ? ನಾನು ನಿಮಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ ಚಂದನ್ ಅವರೇ, ನಿಮ್ಗೆ ಇವತ್ತು 10 ರೂಪಾಯಿ ಬೇಕಾ
ಅಥವಾ 1000 ವರ್ಷ ಆದಮೇಲೆ 100 ಕೋಟಿ ಬೇಕಾ? ಇಲ್ಲ, ಈಗ ಸದ್ಯಕ್ಕೆ 10 ರೂಪಾಯಿ ಸಾಕು. ಯಾಕೆ ನಿಮ್ಗೆ 1000 ವರ್ಷ ಆದ್ಮೇಲೆ 100 ಕೋಟಿ ಬೇಡ? 100 ಕೋಟಿ ಕೊಡ್ತೀನಿ ರೀ 1000 ವರ್ಷ ಆದ್ಮೇಲೆ. ಬೇಡ ಸರ್, ಬೇಡ, ಇವತ್ತು 10 ರೂಪಾಯಿ ಸಾಕಾ? ನಿಮ್ಗೆ ಈಗ ಇನ್ಫ್ಲೇಷನ್ ಅರ್ಥ ಆಗೋಯ್ತು. Exactly. ಯಾಕಂದ್ರೆ 1000 ವರ್ಷ ಆದ್ಮೇಲೆ ನೀವು 100 ಕೋಟಿ ಕೊಟ್ಟರೆ ನನಗೆ 1000 ವರ್ಷ ಅವ್ರಿಗೆ ಯಾರು ಬದುಕ್ತಾರೆ? ನಿಮ್ಗೆ ಇದನ್ನೇ ನಾನು ಒಂದು 50 ವರ್ಷನೋ 100 ವರ್ಷನೋ ಹೇಳ್ಬೋದಿತ್ತು. ಕ್ಲೀನಾಗಿ ಅರ್ಥ ಆಗ್ಲಿನ್ 1000 ವರ್ಷ ಮಾಡಿದೆ ನಾನು. ಸೊ ಟುಡೇಸ್ 1 ರೂಪಿ ವ್ಯಾಲ್ಯೂ 10 years ಲೇಟರ್ 1 ರೂಪಿ ವ್ಯಾಲ್ಯೂ ಈಸ್ ನಾಟ್ ಸೇಮ್. ಸೊ ನೀವು ಹೂಡಿಕೆ ಮಾಡುವಾಗ ಇನ್ಫ್ಲೇಷನ್ಗೂ ಜಾಸ್ತಿ ರಿಟರ್ನ್ ನಿಮಗೆ ಬರಬೇಕು. ನೀವೇನು ಕೇಳಿದ್ರೆ ಗೋಲ್ಡ್ ಮತ್ತು ಸಿಲ್ವರ್ಗೆ ನಾನು ದುಡ್ಡು ಹಾಕಿದ್ರೆ ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನನ್ನು ಬೀಟ್ ಮಾಡುತ್ತಾ ಇಲ್ವಾ? ಆನ್ಸರ್ ಸಿಂಪಲ್. ಗೋಲ್ಡ್ ಸಿಲ್ವರು ಲಾಂಗ್ ಟರ್ಮ್ಗೆ ಅಟ್ಲೀಸ್ಟ್ 5%ಗೂ ಜಾಸ್ತಿ ರಿಟರ್ನ್ ವರ್ಷಕ್ಕೆ ಕೊಟ್ಟರೆ ದೆನ್ ಇಟ್ ಈಸ್ ಬೀಟಿಂಗ್ ಇನ್ಫ್ಲೇಷನ್. ಕೊಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಬೀಟಿಂಗ್ ಇನ್ಫ್ಲೇಷನ್. ನನ್ನ ಪ್ರಕಾರ ಗೋಲ್ಡ್ ಆ್ಯಂಡ್ ಸಿಲ್ವರ್ ವಿಲ್ ಗಿವ್ ಯು ರಿಟರ್ನ್ ಮೋರ್ ದೆನ್ 5% ಆನ್ ಆನ್ ಆ್ಯಾವರೇಜ್. ಆದರೆ ನಿಮ್ಮ ರಿಟರ್ನ್ ಬ್ಯಾಂಕ್ ಎಫ್ ಡಿಲ್ ಬರುವಾಗಲೂ 7% ಅಂತ ಅನ್ಕೋಬೇಡಿ. ಅದರಲ್ಲಿ ಇನ್ಫ್ಲೇಷನ್ 5 ಮೈನಸ್ ಮಾಡಿದ್ರೆ ನಿಮಗೆ ಬರ್ತಿರೋದು ಬರೀ 2%. ಅದರಲ್ಲಿ ಟ್ಯಾಕ್ಸ್ ಗೀಕ್ಸ್ ಎಲ್ಲ ತೆಗೆದ್ರೆ ಏನೂ ಬರಲ್ಲ. ಸೊ ನೀವು ಯಾವುದೇ ಹೂಡಿಕೆ ಮಾಡಬೇಕಾದಾಗ ಸುಮ್ಮನೆ 10 ವರ್ಷ ಆದಮೇಲೆ 1 ಕೋಟಿ ಬರುತ್ತೆ, 25 ವರ್ಷ ಆದಮೇಲೆ 5 ಕೋಟಿ ಬರುತ್ತೆ, ಆ ಕತೆ ಕೇಳೋದನ್ನ ನಿಲ್ಲಿಸ್ಬಿಟ್ಟು, ಮೊನ್ನೆನೂ ನನಗೆ ಹೇಳಿದ್ರು ಸರ್ ನೀವು ಲೋನ್ ಬಗ್ಗೆ ಎಲ್ಲ ಮಾತಾಡಿದಾಗ ಲೋನ್ ತೊಗೊಂಡ್ದೇನೆ ಶ್ರೀಮಂತರು ಹೆಂಗಾಗಕ್ಕಾಗತ್ತೆ, ಇವ್ರು ಯಾರು ಲೋನ್ ತೊಗೊಂಡ್ದೇನೆ ದುಡ್ಡು ಮಾಡಿಬಿಟ್ರೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಲೋನ್ ಕೊಡೋರು ಖಂಡಿತವಾಗ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕು ಲೋನ್ ತಗೊಳ್ಳಿ ಅಂತ. ನಾನು ಎಲ್ಲೂ ಲೋನ್ ಕೊಡೋದಿಲ್ಲ, ನೀವೆಲ್ಲೂ ಲೋನ್ ಕೊಡೋದಿಲ್ಲ. ಸೊ ಓಪನ್ನಾಗಿ ಜನಕ್ಕೆ ಉಪಯೋಗ ಆಗಲಿ ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಾವು ಹೇಳಾದ ಮೇಲೂ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಲೋನ್ ತೊಗೊಳ್ಬೇಕು. ನಾವು ಲೋನ್ ತೊಗೊಳೋದು ಒಳ್ಳೇದಾ ತಪ್ಪ? ಲೋನ್ ತೊಗೊಳೋದು ಒಳ್ಳೇದಾ ತಪ್ಪ ಅನ್ನೋದು ಒಂದೇ ಲೈನ್ ಉತ್ತರ ಏನು ಅಂದರೆ, ಲೋನ್ ಯಾವ ರೇಟಿಗೆ ತೊಗೊಳ್ತಿದ್ದೀರಾ, ಆ ದುಡ್ಡನ್ನು ಎಲ್ಲಿ ಹೂಡಿಕೆ ಮಾಡ್ತಿದ್ದೀರಾ, ಅದರಿಂದ ಏನು ರಿಟರ್ನ್ ಬರ್ತಿದೆ. ನೀವು ಲೋನನ್ನು ಇವಾಗ 10% ವರ್ಷಕ್ಕೆ ತೊಗೊಳ್ತಿದ್ದೀರಾ, ಇಂಟ್ರೆಸ್ಟ್ ರೇಟ್ 10%. ಅದನ್ನು ನೀವು ಎಲ್ಲೋ ಬಿಸ್ನೆಸ್ಗೆ ಹೂಡಿಕೆ ಮಾಡಿದ್ದೀರಾ, 25% ಬರ್ತಿದೆ. ನೀವು ತೊಗೊಂಡಿರೋದು 10%, ಅದರಿಂದ ಬರ್ತಿರೋ ಆದಾಯ 25% ಅಂದರೆ ಲೋನ್ ತೊಗೋಬೋದು. ನೀವು ಲೋನನ್ನು 10%ಗೆ ತೊಗೊಂಡ್ಬಿಟ್ಟು ಬಿಸ್ನೆಸ್ಗೆ ಹಾಕಿ, ಬಿಸ್ನೆಸ್ಸಲ್ಲಿ ನೀವು 25% ಮಾಡೋದು ಬಿಟ್ಬಿಡಿ, ಬಿಸ್ನೆಸ್ಸಲ್ಲಿ ಲಾಸ್ ಆಗೋಯ್ತು ಅಂದ್ಕೊಳೋಣ, ಲೋನ್ಗೆ 10% ಬಡ್ಡಿನೂ ಕಟ್ಟಬೇಕು, ಬಿಸ್ನೆಸ್ಸಲ್ಲಿ 10% ಬರಲಿಲ್ಲ, ಲಾಸ್ ಆಗೋಯ್ತು, ಆವಾಗ ನೀವು ಸಾಲದ ಶೂಲದಲ್ಲಿ ಸಿಕ್ಕಾಕೊಳ್ತೀರ. ಸೊ ಸಿಂಪಲ್ ಆನ್ಸರ್ ಏನು, ನನ್ನ ಕೈಲಿ ಏನು ರೀಪೇ ಮಾಡೋ ಕೆಪ್ಯಾಸಿಟಿ ಇದೆ ಅಷ್ಟಕ್ಕೆ ಲೋನ್ ತೊಗೋಬೇಡಿ. ಈಗ ನಾನು 1 ಲಕ್ಷ ತಿಂಗಳಿಗೆ EMI ಕಟ್ಟೋ ಕೆಪ್ಯಾಸಿಟಿ ನನಗಿದೆ, ಆದರೆ ನಾನು ಮ್ಯಾಕ್ಸಿಮಮ್ ಅಂದರೆ ಒಂದು 10,000 20,000 EMI ವರೆಗೂ ಹೋಗ್ಬೋದು. ಯಾಕಂದರೆ ನನ್ನ ಕೆಪ್ಯಾಸಿಟಿ ಇರೋದು 1 ಲಕ್ಷ ಮಂತ್ಲಿ EMI ಕಟ್ಟೋ ಕೆಪ್ಯಾಸಿಟಿ ಇದೆ. ಈಗ ಚಂದನ್ಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಇದೆ, ನಾನು ಎಷ್ಟವರೆಗೂ EMI ತೊಗೋಬೇಕು ಸರ್ ಅಂದರೆ 1 ಲಕ್ಷವರೆಗೂ ತೊಗೊಳೋದಲ್ಲ. ನಿಮಗೂ ಖರ್ಚಿದೆ, ಆಮೇಲೆ ಯಾವುದೋ ಒಂದು ಇನ್ಕಮ್ ನಿಂತೋಗ್ಬೋದು, ನಿಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಿಮಗೆ 1 ಲಕ್ಷ ಮಂತ್ಲಿ ಅರ್ನಿಂಗ್ ಇದ್ದರೆ ಒಂದು 10,000 to 20,000 EMI ತೊಗೊಳೋದು ಓಕೆ. ಕೆಲವ್ರು ಏನು ಮಾಡ್ತಾರೆ, ಇನ್ಕಮ್ ಇರೋದು 1 ಲಕ್ಷ, ಅದು ಸ್ಟೇಬಲ್ ಇಲ್ಲ, ಫಿಕ್ಸಡ್ ಇಲ್ಲ, 1.25 ಲಕ್ಷ EMI ಕಟ್ತಾ ಇರ್ತಾರೆ. ಸರ್ ಮತ್ತು ಅವ್ರು ಏನು ಮಾಡ್ತಾರೆ ಸರ್, ಹೆಂಗೆ ಕಟ್ತಾರೆ ಎಕ್ಸ್ಟ್ರಾ ದುಡ್ಡು ಅಂದರೆ, EMI ಕಟ್ಟಕ್ಕೆ ಇನ್ನೊಂದು EMI, ಈ ಲೋನ್ ಕಟ್ಟಕ್ಕೆ ಇನ್ನೊಂದು ಲೋನು, ಹಂಗೆ ಮಾಡ್ಕೊಂಡು ಈ ಸಾಲದಲ್ಲಿ ಸಿಗಾಕೊಳ್ತಾರೆ. ಸೊ ಕ್ಲಿಯರಾಗಿ ಯೋಚನೆ ಮಾಡಿ, ನಾನು ಎಷ್ಟು ಲೋನ್ ತೊಗೊಂಡ್ರೆ ರೀಪೇಮೆಂಟ್ ಮಾಡುವ ಕೆಪ್ಯಾಸಿಟಿ ನನಗೆ ಎಷ್ಟಿದೆ. ಫುಲ್ ಕೆಪ್ಯಾಸಿಟಿ ಲೆಕ್ಕ ಹಾಕಬೇಡಿ, 10% to 20% ಲೆಕ್ಕ ಹಾಕಿ. ನಿಮ್ಮ ಹತ್ರ 1 ಲಕ್ಷ ರೀಪೇಮೆಂಟ್ ಮಂತ್ಲಿ ಕೆಪ್ಯಾಸಿಟಿ ಇದ್ದರೆ ಲೋನನ್ನು 1 ಲಕ್ಷ EMIವರೆಗೂ ತೊಗೋಬಾರ್ದು. EMI ಒಂದು 10,000 to 20,000. ಆಮೇಲೆ ಆ ದುಡ್ಡನ್ನು ಏನು ತೊಗೊಳ್ತಿದ್ದೀರಾ, ಲೋನನ್ನು ಏನಕ್ಕೋಸ್ಕರ ತೊಗೊಳ್ತಿದ್ದೀರಾ? ನಾನು ಗೋವಾ ಟ್ರಿಪ್ಗೆ ಹೋಗಬೇಕು ಅದಕ್ಕೆ ಲೋನ್ ಮಾಡ್ತಿದ್ದೀನಿ ಅಂದರೆ ಎಕ್ಸ್ಪೆಂಡಿಚರ್, ಮೋಜು ಮಸ್ತು ಖರ್ಚಿಗೆ ತೊಗೊಳ್ತಿದ್ದೀರಾ, ಅದಕ್ಕೆ ಲೋನ್ ಮಾಡಬಾರ್ದು. ಅದೇ ನಾನೊಂದು ಆಸ್ತಿಗೋಸ್ಕರ ಅಸೆಟ್ ಕ್ರಿಯೇಷನ್ಗೆ ಲೋನ್ ತೊಗೊಳ್ತಿದ್ದೀನಿ, ಅದರಿಂದ ನನಗೆ ಲೋನ್ಗೆ ಇಂಟ್ರೆಸ್ಟ್ ಏನು ಕಟ್ತೀನಲ್ಲ ಅದಕ್ಕೂ ಜಾಸ್ತಿ ರಿಟರ್ನ್ ಬರ್ತಿದೆ, ಪ್ಲಸ್ ಟೆಂಪರವರಿಯಾಗಿ ಲೋನ್ ತೊಗೊಳ್ತಿದ್ದೀನಿ, ರೀಪೇ ಮಾಡುವ ಕೆಪ್ಯಾಸಿಟಿ ನನ್ನ ಹತ್ರ ಇದೆ. ಫುಲ್ ಕೆಪ್ಯಾಸಿಟಿ ಲೆಕ್ಕ ಹಾಕೋದಲ್ಲ. 1 ಲಕ್ಷ ನಿಮ್ಮ ಕೆಪ್ಯಾಸಿಟಿ ಇದ್ದರೆ ನಾನೊಂದು 10,000 20,000 EMI ತೊಗೊಳ್ತೀನಿ, ಆವಾಗ ಲೋನ್ ತೊಗೋಬೇಕು. ಇಲ್ಲ ಅಂದರೆ ಲೋನ್ ಇಲ್ಲದೆ ಇರೋದು ತುಂಬ ಒಳ್ಳೆಯದು, ಸ್ಟ್ರೆಸ್ ಫ್ರೀ ಮೈಂಡ್ ಸಿಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಐ ವಾಂಟ್ ದಿ ಹೈಯೆಸ್ಟ್ ಮನಿ ಆಫ್ ದಿಸ್ ವರ್ಲ್ಡ್ ನನಗೆ ಬೇಕು. ಇಡೀ ವಿಶ್ವದಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ನನಗೆ ಬೇಕು, ಆದರೆ ಐ ವಾಂಟ್ ಪೀಸ್ ಆಫ್ ಮೈಂಡ್ ಅಬೌವ್ ದಟ್. ಅದಕ್ಕೂ ಜಾಸ್ತಿ ನನಗೆ ನೆಮ್ಮದಿ ಬೇಕು. ನೆಮ್ಮದಿ ಇಲ್ಲದೆ ಬರುವಂತಹ ದುಡ್ಡೇನಿದೆ ಅದು ನನಗೆ ಬೇಡ. ನನಗೇನು ಬೇಕು ಅಂದರೆ ರಾತ್ರಿ ನಿದ್ದೆ ಬರಬೇಕು, ಪ್ಲಸ್ ನನಗೆ ಹೈಯೆಸ್ಟ್ ದುಡ್ಡು ಬೇಕು. ಹೈಯೆಸ್ಟ್ ದುಡ್ಡು ಕೊಡ್ತೀವಿ ಸರ್ ನಿಮ್ಗೆ, ಆದರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂದರೆ ಆ ದುಡ್ಡು ನನಗೆ ಬೇಡಪ್ಪ. ಸೊ ಐ ವಾಂಟ್ ಹೈಯೆಸ್ಟ್ ಮನಿ ಆಫ್ ದಿಸ್ ವರ್ಲ್ಡ್.
ಬಟ್ ವಿತ್ ಪೀಸ್ ಆಫ್ ಮೈಂಡ್. ಸರ್, ಈ ಗೋಲ್ಡ್ ವಿಚಾರ ಮತ್ತು ಸಿಲ್ವರ್ ವಿಚಾರ ಬಗ್ಗೆ ನಾನು ಕೇಳೋದಾಯಿತು ಅಂದರೆ ಎಷ್ಟೋ ಜನಕ್ಕೆ ಈಗಲೂ ಡೌಟ್ ಇದೆ ಸರ್, ಬಟ್ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾನು ಒಂದು 3 ಆಪ್ಷನ್ ಕೊಡ್ತೀನಿ, ನೀವು ಅದನ್ನು ಯಾವ್ಯಾವ ರೀತಿ ತೊಗೊಂಡ್ರೆ ಬೆಸ್ಟಾ, ಅದ್ರ ಮೇಲೆ ಹೂಡಿಕೆ ಮಾಡೋದು ಬೆಸ್ಟಾ ಅಂತೇಳಿ. ಒಂದನೇದು ಡಿಜಿಟಲ್ ಗೋಲ್ಡನ್ನು ಬೈ ಮಾಡೋದು ಬೆಸ್ಟಾ, ಅಥವಾ ETF ಅಲ್ಲಿ ಬೈ ಮಾಡೋದು ಬೆಸ್ಟಾ, ಅಥವಾ ಫಿಸಿಕಲ್ ಗೋಲ್ಡ್ ಮೇಲೆ ಬೈ ಮಾಡೋದು ಬೆಸ್ಟಾ. ಎಷ್ಟೋ ಜನಕ್ಕೆ ಇವತ್ತಿಗೂ ಕನ್ಫ್ಯೂಷನ್ನು, ನನಗೆ ಡಿಜಿಟಲ್ ಮಾಡೋಕ್ಕೆ ಬರಲ್ಲ, ETF ಗೊತ್ತಿಲ್ಲ ಸರ್, ಹೋಗು ಗೋಲ್ಡನ್ನು ಪರ್ಚೇಸ್ ಮಾಡು, ಅದಕ್ಕೊಂದಷ್ಟು ಈ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜಸ್ಸನ್ನು ಕೊಡ್ತಾರೆ, ತಗೊಳ್ತಾರೆ. ಬಟ್ ದೇ ಡೋಂಟ್ ನೋ ದ್ಯಾಟ್ ಫ್ಯೂಚರ್ ನೋಡಿದ್ರು ಕೂಡ ಅದು ಲಾಸಲ್ಲೇ ಕಾಣಿಸುತ್ತೆ ಅನ್ನೋದು ನನ್ನ ಭಾವನೆ. ಬಟ್ ನಿಮ್ಮ ಆಸ್ಪೆಕ್ಟ್ಸ್ನ ಪ್ರಕಾರ ಡಿಜಿಟಲ್ ಗೋಲ್ಡ್, ETF ಆರ್ ಫಿಸಿಕಲ್ ಗೋಲ್ಡ್ ಯಾವುದು ಬೆಸ್ಟ್ ಸರ್? ಕ್ಲಿಯರ್ ಆಗಿ ಒನ್ಲೈನ್ ಆನ್ಸರ್ ಕೊಡ್ತಾ ಇದ್ದೀನಿ. ನೀವು ಹೂಡಿಕೆ ದೃಷ್ಟಿಯಿಂದ ಚಿನ್ನವನ್ನು ಖರೀದಿ ಮಾಡ್ತಿದ್ದೀರಾ, ಬಳಕೆ ದೃಷ್ಟಿಯಿಂದ ಚಿನ್ನವನ್ನು ಖರೀದಿ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಪ್ರಶ್ನೆ. ನೀವೇನಾನ ಗೋಲ್ಡನ್ನು ಬಳಕೆ ದೃಷ್ಟಿ ಅಂದರೆ ನಾನು ಇವಾಗ ಒಂದು ಚೈನ್ ತೊಗೋಬೇಕು, ಉಂಗುರ ತೊಗೋಬೇಕು, ಬಳೆ ತೊಗೋಬೇಕು, ನೆಕ್ಲೆಸ್ ತೊಗೋಬೇಕು, ಗೋಲ್ಡನ್ನು ನಾನು ಉಪಯೋಗಕ್ಕೋಸ್ಕರ ಬಳಕೆಗೋಸ್ಕರ ತೊಗೊಳ್ತಾ ಇದ್ದೀನಿ, ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ. ನನ್ನ ಮನೆಗೆ ಯಾವುದೋ ಒಂದು ದೀಪ ತೊಗೋಬೇಕು, ಬೆಳ್ಳಿ ಚೊಂಬು ತೊಗೋಬೇಕು, ತಟ್ಟೆ ತೊಗೋಬೇಕು, ಮಂಗಳಾರತಿಗೆ ನನಗೆ ಯಾವುದೋ ಒಂದು ತಟ್ಟೆ ತೊಗೋಬೇಕು. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರನ್ನು ಬಳಕೆ ದೃಷ್ಟಿಯಿಂದ ತೊಗೊಂಡಾಗ ಮಾತ್ರ ಫಿಸಿಕಲ್ ಗೋಲ್ಡ್ ಅಥವಾ ಫಿಸಿಕಲ್ ಸಿಲ್ವರನ್ನು ತೊಗೋಬೇಕು. ಇಲ್ಲ ಸರ್, ಹೂಡಿಕೆ ದೃಷ್ಟಿಯಿಂದ ತೊಗೊಳ್ತಿದ್ದೀನಿ ಅಂದರೆ ನಾನು ಇವತ್ತು 100 ರೂಪಾಯಿ ಹಾಕ್ತಿದ್ದೀನಿ, ಅದಕ್ಕೆ 1 ವರ್ಷ ಆದಮೇಲೆ ಅದು 105 ರೂಪಾಯೋ 110 ರೂಪಾಯೋ ಆಯಿತು, ನಾನು ಆ ಲಾಭಾಂಶವನ್ನು ತೊಗೋಬೇಕು. ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ನೀವು ಖರೀದಿ ಮಾಡೋಂಗಿದ್ರೆ ದಯವಿಟ್ಟು ಫಿಸಿಕಲ್ ಗೋಲ್ಡನ್ನು ತೊಗೋಬೇಡಿ, ಜ್ಯುವೆಲ್ರಿಯನ್ನು ತೊಗೋಬೇಡಿ. ನೀವು ಹೇಳ್ದಂಗೆ ನಾರ್ಮಲಿ 8-10% ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು ಬೈ ಮಾಡುವಾಗ ಆಗ್ತಾರೆ, 8-10% ಸೆಲ್ ಮಾಡುವಾಗ ಆಗ್ತಾರೆ. ಸೊ ನಿಮಗೆ ಚಿನ್ನ 20% ಮೇಲೆ ಒಂದು ವರ್ಷಕ್ಕೆ ಹೋದರೂ ಕೂಡ 10% ಬೈಯಿಂಗ್ ಲಾಸು, 10% ಸೆಲ್ಲಿಂಗ್ ಲಾಸ್ ಆದರೆ ನಿಮಗೇನೂ ಬರೋದಿಲ್ಲ. ಸೊ ಹಾಗಾಗಿ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ಚಿನ್ನ ಬೆಳ್ಳಿಯನ್ನು ತೊಗೋಬೇಕು ಅಂತಿದ್ದೀರಾ ಅವರು ಫಿಸಿಕಲ್ ಫಾರಮಲ್ಲಿ ತೊಗೋಬೇಡಿ, ETF ಫಾರಮಲ್ಲಿ ತೊಗೊಳ್ಳಿ. ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಡಿಮ್ಯಾಟ್ ಅಕೌಂಟಲ್ಲಿ ಹೇಗೆ ಶೇರ್ಸ್ ತೊಗೊಳ್ತಿರೋ ಅದೇ ಥರ ಗೋಲ್ಡ್ ETFಗಳನ್ನು ಪೇಪರ್ ಫಾರ್ಮ್ಯಾಟಲ್ಲಿ ತೊಗೋಬೋದು, ಸೆಕ್ಯೂರ್ಡ್ ಇದೆ. ಈ ಡಿಜಿ ಗೋಲ್ಡ್ ಅಂತ ಏನು ಬಂದಿದೆ ಅಲ್ಲಿ ಸ್ಮಾಲ್ ಅಮೌಂಟ್ಸನ್ನು ಕೂಡ ತಾವು ಇನ್ವೆಸ್ಟ್ ಮಾಡ್ಬೋದು. ಈ UPI, ಫೋನ್ಪೇ, ಆಮೇಲೆ ಈ ಗೂಗಲ್ ಪೇ, ಆಮೇಲೆ ಈ ಅಮೆಝಾನ್ ಪೇ, ಪೇಟಿಎಂ ಇದರಲ್ಲೆಲ್ಲ ತೊಗೋಬೋದು ಅಂತಾರೆ. ಆದರೆ ಇಲ್ಲಿ ರಿಸ್ಕ್ ಏನು ಅಂದರೆ ಇಲ್ಲಿ ನಿಮ್ಗೆ ಯಾವುದು RBI, ಸೆಬಿ ಇಂಥವ್ರು ಯಾರೂ ಕೂಡ ರೆಸ್ಟ್ರಿಕ್ಷನ್ ಮಾಡಿ ಇವ್ರನ್ನೆಲ್ಲ ತೊಗೊಂಡು ಇಲ್ಲ. ಸೊ ನೀವು ಯಾವ ಕಂಪ್ನಿಲಿ ಆಗ್ತಿದ್ದೀರಾ ಆ ಫೇಸ್ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ಪೇ, ಪೇಟಿಎಮ್ ಅಥವಾ ಇದು ಯಾವುದೋ ತೊಗೊಳ್ತಿದ್ದೀರಿ ಅಂದ್ರೆ ಓಕೆ, ಲಕ್ಷಾಂತರ ಸಾಫ್ಟ್ವೇರ್ಸು, ವೆಬ್ಸೈಟ್ಸು, ಆ್ಯಪ್ಸು ಬಂದುಬಿಟ್ಟಿದೆ. ಇಲ್ಲೆಲ್ಲ ಚೀಟಿಂಗ್ ಮಾಡಿಕೊಂಡು ಎಲ್ಲೆಲ್ಲೋ ಹಾಕಿ ದುಡ್ಡನ್ನು ಲಾಸ್ ಮಾಡ್ಕೊಳುವ ಸಂದರ್ಭಗಳು ಇರುತ್ತೆ. ಒಂದು ತಿಳ್ಕೊಳ್ಳಿ, ಎಲ್ಲಿ ರಿಟರ್ನ್ ಜಾಸ್ತಿ ಕೊಡ್ತಾರೋ ಅಲ್ಲಿ ರಿಸ್ಕ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದಿರೋದ್ರಿಂದ ETF ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ. ಡಿಜಿ ಗೋಲ್ಡನ್ನು ಮಾಡ್ತೀರಾ ಅಂದರೂ ಕೂಡ ಒಳ್ಳೆ ಕಂಪನೀಸ್ಗಳು ಯಾರು ಕೊಡ್ತಾ ಇದ್ದಾರೆ ಈ ಫೆಸಿಲಿಟಿ, ಈಗ ಹೇಳ್ದಂಗೆ ಗೂಗಲ್ ಪೇ, ಫೋನ್ಪೇ, ಈ ಥರ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಮಾಡಬಹುದು. ಎಲ್ಲ ಕಡೆ ಹೋಗಿ ಆ್ಯಪ್ಗಳಲ್ಲೆಲ್ಲ ನೋಡ್ಕೊಂಡು ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಹೂಡಿಕೆ ದೃಷ್ಟಿ ಇತ್ತು ಅಂದಾಗ ಮಾತ್ರ ETF ಅಥವಾ ಡಿಜಿ ಫಾರ್ಮ್ಯಾಟಲ್ಲಿ ತೊಗೊಳ್ಳಿ, ಬಳಕೆ ದೃಷ್ಟಿ ಇದ್ದಾಗ ಮಾತ್ರ ಜ್ಯುವೆಲ್ರಿ ತೊಗೊಳ್ಳಿ. ಸರ್, ಆಲ್ರೆಡಿ ಕೇಳಿರೋ ಪ್ರಶ್ನೆ ಮತ್ತು ಇನ್ನೊಂದು ಪ್ರಶ್ನೆ ಆ್ಯಡ್ ಆನ್ ಮಾಡ್ತೀನಿ. ಈಗ ಈ ಗೋಲ್ಡು ಜೆಟ್ ಲೆವೆಲ್ಗೆ ಹೋಗ್ತಿತ್ತು, ಸಿಲ್ವರು ರಾಕೆಟ್ ಲೆವೆಲ್ಗೆ ಹೋಗ್ತಿತ್ತು, ಬಟ್ ಈಗ ಕಾಪರ್ ಏನಾದರೂ ರೆಡಿ ಆಗ್ತಿದೆ ಸ್ಟಡಿ ಮೂವ್ ಆನ್ ಆಗೋದಕ್ಕೆ ಫ್ಲೈಟು ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ನನ್ನ ಪ್ರಶ್ನೆ ಏನು ಅಂದರೆ, ಗೋಲ್ಡು ಇನ್ವೆಸ್ಟ್ ಮಾಡಲಿಲ್ಲ ಮೇಲೋಯ್ತು, ಸಿಲ್ವರು ನೋಡ್ದಂಗೆ ಮುಂಚೆನೇ ಮೇಲೊಟ್ಟೋಯ್ತು, ನಾಳೆ ದಿವಸ ಕಾಪರು ಹಿಂಗೇನ ಮೇಲೋಗುತ್ತಾ ಸರ್? ಇನ್ವೆಸ್ಟ್ಮೆಂಟ್ ಆಗಿ ರೀತಿಯಲ್ಲಿ ಕಾಪರ್ಗೆ ಏನಾದರೂ ನಾವು ಮಾಡ್ಬೋದಾ ಅಂತ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಸರ್? ಖಂಡಿತವಾಗ್ಲೂ ನೋಡಿ, ಯಾರೂ ಕೂಡ ಖಂಡಿತವಾಗಿ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಎಪಿಸೋಡಲ್ಲಿ ಇದು ಹೋಗುತ್ತೆ ಹೋಗಲ್ಲ. ಯಾಕಂದರೆ ನಾನು ಇವತ್ತು ಹೇಳಿರ್ತೀನಿ ಆಯಿತು ಕಾಪರ್ ಮೇಲೆ ಹೋಗುತ್ತೆ ಅಂತ, ನಾಳೆ ಏನೋ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಹೊಸ ನೀತಿನ ತೊಗೊಳ್ತಾರೆ, ನಾನು ಚೇಂಜ್ ಆಗ್ತೀನಿ. ಬಟ್ ಈ ವಿಡಿಯೋ ನೋಡಿಕೊಂಡು ಇನ್ನೊಂದು ತಿಂಗಳಾದಮೇಲೆ 2 ತಿಂಗಳಾದಮೇಲೆ ನೀವು ಅವತ್ತು ಹೇಳಿದ್ರಿ ಹಿಂಗಾಯಿತು. ಯಾಕಂದರೆ ಇವತ್ತವರೆಗೂ ಇರುವಂತಹ ವಿದ್ಯಮಾನಗಳು, ಇವತ್ತವರೆಗೂ ಇರುವಂತಹ ಅಂಶಗಳನ್ನು ಕನ್ಸಿಡರ್ ಮಾಡಿ ನಾನು ಹೇಳ್ತಿದ್ದೀನಿ. ಈಗ ನಾನು ಹೇಳಿರ್ತೀನಿ ಗೋಲ್ಡ್ ಸಿಲ್ವರ್ಗೆ ಒಂದು 10-20% ಮಾತ್ರ ದುಡ್ಡು ಹಾಕಿ ಅದರ ಮೇಲೆ ಹಾಕಬೇಡಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಷದೊಳಗಡೆ ವಾಪಸ್ ಆಲ್ ಟೈಮ್ ಹೈಗೆ ಬರಲ್ಲ ಅಂತ ಹೇಳಿದ್ದೀನಿ. ನಾಳೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು, ವರ್ಲ್ಡ್ ವಾರ್ 3 ಅಂದ್ಕೊಳ್ಳಿ, ಆವಾಗ ತಿರ್ಗಾ ದಿಢೀರಂದು ಗೋಲ್ಡ್ ಸಿಲ್ವರ್ ಮೇಲೆ ಹೋಗುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ, ಈಗಿರುವಂತಹ ವಿದ್ಯಮಾನಗಳನ್ನು ನೋಡ್ಕೊಂಡು ನಾನು ಹೇಳ್ತಿದ್ದೀನಿ. ಬಟ್ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಕೂಡ ಮಾಡ್ಕೋಬೇಕು. ಸೊ ಬ್ಲೇಮ್ ಮಾಡೋದು ಸಿಂಪಲ್, ಬೆರಳು ತೋರಿಸೋದು ಬೇರೆಯವ್ರ ಮೇಲೆ ಈಸಿ. ನೀವು ಬೆರಳು ತೋರಿಸಿದಾಗ ಒಂದೇ ಒಂದು ಬೆರಳು ಅವ್ರನ್ನ ತೋರಿಸುತ್ತೆ, 4 ಬೆರಳು ನಿಮ್ಮನ್ನು ತೋರಿಸುತ್ತೆ.
ಸೊ ನೀವು ಯಾರನ್ನ ಹಿಂಗೆ ಪಾಯಿಂಟ್ ಔಟ್ ಮಾಡಿ ನಾನು ಚಂದನ್ ಮಿಸ್ಟೇಕ್ ಅಪ್ಪ ಇವರಿಂದ ಹಿಂಗೆ ಆಯಿತು ಅಂತ ನಾನು ತೋರಿಸಿದ್ರೆ ಎಬ್ಬೆಟ್ ನನ್ನೇ ತೋರಿಸ್ತಿದೆ, ಈ 3 ಬೆಟ್ಟು ನನ್ನನ್ನೇ ತೋರಿಸ್ತಿದೆ. ಸೊ ಒಬ್ಬರನ್ನ ಪಾಯಿಂಟ್ ನೀವು ಮಾಡೋರು ನಿಮಗೆ 4 ಜನ ಪಾಯಿಂಟ್ ಮಾಡ್ತಾರೆ. ಸೊ ನಾನು ನಿಮಗೇನು ಹೇಳ್ತೀನಿ, ಖಂಡಿತವಾಗ್ಲೂ ಈಗಿರುವಂಥ ವಿದ್ಯಮಾನಗಳ ಪ್ರಕಾರ ಗೋಲ್ಡ್ ಸಿಲ್ವರ್ ಮೂಮೆಂಟ್ ಆದ ನಂತರ ವೈಜ್ಞಾನಿಕವಾಗಿ ಈ ಬೇಸ್ ಮೆಟಲ್ಸ್ ಅಂತ ನಾವು ಕರಿತೀವಿ, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಇದು ಮೂವ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಕಾಪರ್ಗೆ ಡೈರೆಕ್ಟಾಗಿ ನಾವು ಹೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ. ನೀವೀಗ ಮನೇಲಿ ಗೋಲ್ಡ್ ಸಿಲ್ವರನ್ನು ಹೆಂಗೆ ಖರೀದಿ ಮಾಡಿ ಇಟ್ಕೊಳ್ತೀರ, ಆ ಥರ ಬಾರ್ಸ್ಗಳನ್ನು ಹಿಡ್ಕೊಂಡು ಕಾಪರ್ಗಳನ್ನು, ಜಿಂಕ್ಗಳನ್ನು ಇದನ್ನು ಹಿಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಶೇರ್ ಮಾರ್ಕೆಟಲ್ಲಿ ನಿಮಗೆ ಕೆಲವೊಂದು ಸ್ಕ್ರಿಪ್ಟ್ಗಳಿದೆ, ಶೇರ್ ಕಂಪ್ನಿಗಳಿದೆ. ಈಗ ಹಿಂದೂಸ್ತಾನ್ ಕಾಪರ್, ನೀವು ಕಾಪರಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಹಿಂದೂಸ್ತಾನ್ ಕಾಪರ್ ಶೇರ್ ತೊಗೊಂಡ್ರೆ ಕಾಪರ್ ವ್ಯಾಲ್ಯೂ ಜಾಸ್ತಿ ಆದರೆ ಹಿಂದೂಸ್ತಾನ್ ಕಾಪರ್ ಶೇರ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಕಾಪರ್ ವ್ಯಾಲ್ಯೂ ಕೆಳಗಡೆ ಬಂತು ಅಂದರೆ ಹಿಂದೂಸ್ತಾನ್ ಕಾಪರ್ ವ್ಯಾಲ್ಯೂನು ಕೆಳಗಡೆ ಬರುತ್ತೆ. ಬಟ್ ನಿಮ್ಮ ಪ್ರಶ್ನೆಗೆ ಕ್ಯಾನ್ ಕಾಪರ್ ಮೂವ್ ದ ನೆಕ್ಸ್ಟ್ ಸಿಲ್ವರ್ ಗೋಲ್ಡ್ ಕೈಂಡ್ ಆಫ್ ಅ ಮೂವ್ ಬರುತ್ತಾ, ಕಾಪರಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಿದೆಯಾ? ಖಂಡಿತವಾಗ್ಲೂ ಹೆಚ್ಚಿದೆ. ಸೊ ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಸ್ಟೀಲ್ ಇದು ಮೂವ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಓನ್ಲಿ 2 ಥಿಂಗ್ಸ್. ಒಂದು ಟ್ರಂಪಿನ ನೀತಿಗಳು, ಎರಡನೇದು ಚೈನಾ ನೀತಿಗಳು. ನಾರ್ಮಲಿ ಚೈನಾ ಇಂಡೈರೆಕ್ಟಾಗಿ ದೇ ಆಲ್ಸೋ ಕಂಟ್ರೋಲ್ ದ ಮೆಟಲ್ ಮಾರ್ಕೆಟ್. ಚೈನಾ ಗ್ರೋ ಆದರೆ ದೀಸ್ ಮೆಟಲ್ಸ್ ವಿಲ್ ಡೂ ವೆರಿ ಗುಡ್. ಚೈನಾ ಗ್ರೋ ಆಗಲಿಲ್ಲ ಅಂದರೆ ದೀಸ್ ಮೆಟಲ್ಸ್ ಮೇ ನಾಟ್ ಪರ್ಫಾರ್ಮ್. ಬಟ್ ಈಗಿರುವ ವಿದ್ಯಮಾನಗಳ ಪ್ರಕಾರ ಎಸ್, ಕಾಪರ್ ಕ್ಯಾನ್ ಡೂ ಗುಡ್, ಬೇಸ್ ಮೆಟಲ್ಸ್ ವಿಲ್ ಡೂ ಗುಡ್. ಅದರಲ್ಲಿ ಅಲ್ಯೂಮಿನಿಯಂ, ಜಿಂಕ್ ಆ್ಯಂಡ್ ಸ್ಟೀಲ್ ಆಲ್ಸೋ ನಾನು ಇನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ಡಿಸ್ಕ್ಲೈಮರ್ ಒಂದು ಹೇಳ್ಬಿಡ್ತೀನಿ. ಇವತ್ತಿನ ಪ್ರೆಸೆಂಟ್ ಡೇಟ್ ಒಂದು 11/2/2026 ಸರ್ ಮಾತಾಡಿರುವಂಥದ್ದು. ಬಿಕಾಸ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಸರ್ ಒಂದು ಅಂದಾಜಿಸಿ ಹೇಳ್ತಿದ್ದಾರೆ. ಗೋಲ್ಡು ಸಿಲ್ವರು ಹಿಂಗೆ ಹೋಗುತ್ತೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ, ಇನ್ಕ್ಲೂಡಿಂಗ್ ಸರ್ ಕೂಡ ಅಂದರು. ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಮೇ ಹ್ಯಾಪನ್ಸ್ ಲೈಕ್ ದಿಸ್ ಅಂತ ಅಂದರೆ ಆಗಬಹುದು ಅನ್ನೋದನ್ನು ಹೇಳ್ತಿದ್ದಾರೆ. ಸರ್, ಇನ್ನು ಕೊನೆಯ ಪ್ರಶ್ನೆ, ಎಲ್ರಿಗೂ ಕ್ಯೂರಿಯಾಸಿಟಿ ಏನು ಗೊತ್ತಾ ಸರ್, ಇನ್ನು 5-10 ವರ್ಷದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ನ ಎಲ್ಲಿ ನೋಡ್ಬೋದು ನಾವು? ಬಿಕಾಸ್ ವಿ ಕಾಂಟ್ ಪ್ರಿಡಿಕ್ಟ್. ಬಟ್ ಆನ್ ಯುವರ್ ಆಸ್ಪೆಕ್ಟ್ ಆಫ್ ಯುವರ್ ನಾಲೆಡ್ಜ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ನಾನು ಬೈ ಮಾಡ್ತೀನೋ ಬಿಡ್ತೀನೋ ದಟ್ ಈಸ್ ಸೆಕೆಂಡ್ರಿ, ಅಥವಾ ನಾನು ಖರೀದಿ ಮಾಡಲ್ವೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಇನ್ನು 5 ವರ್ಷದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ನ ಶೇರ್ ಆಗಿರ್ಬೋದು, ಫಿಸಿಕಲ್ ಗೋಲ್ಡ್ ಆಗಿರ್ಬೋದು, ವಾಟ್ ಎವರ್, ಎಲ್ಲಿ ಬಂದು ಕೂರ್ಬೋದು ಸರ್? ನೋಡಿ, ನಾರ್ಮಲಿ ಏನಾಗುತ್ತೆ, ಬಿಕಾಸ್ ಆಫ್ ಇನ್ಫ್ಲೇಷನ್ ಆ್ಯಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಬ್ಯಾಂಕ್ ಎಫ್ ಡಿನೇ ನಾರ್ಮಲಿ 6 ವರ್ಷ 7 ವರ್ಷಕ್ಕೆ ಡಬಲ್ ಆಗುತ್ತೆ. ಸೊ ಗೋಲ್ಡ್ ಸಿಲ್ವರ್ ಇನ್ನೊಂದು 5 ವರ್ಷಕ್ಕೆ 10 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಗ್ರೇಟ್ ರಿಟರ್ನ್. ಈಗ ಆಲ್ರೆಡಿ ಗ್ರೇಟ್ ರಿಟರ್ನ್ ಬಂದಿರೋದ್ರಿಂದ ಇನ್ನೊಂದು 1-2 ಇಯರ್ಸ್ ಬಿಗ್ ರಿಟರ್ನ್ ಗೋಲ್ಡ್ ಸಿಲ್ವರಲ್ಲಿ ಇಲ್ಲಿಂದ ನಿರೀಕ್ಷೆ ಮಾಡೋದು ಕಡಿಮೆ. ಆದರೂ ಕೂಡ ನಿಮ್ಮ ಒಟ್ಟಾರೆ ಪೋರ್ಟ್ಫೋಲಿಯೋಲ್ಲಿ ನಾನು ಹೇಳ್ದಂಗೆ 10-20% ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿ. ನಾರ್ಮಲಿ ಜನ ಏನು ಮಾಡ್ತಾರೆ ಗೊತ್ತಾ, ನೀವು ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂದರೆ ನನಗೆ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ನೀವು ಗೋಲ್ಡ್ ಸಿಲ್ವರ್ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ವಾ 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 ಅಂತ ಬರೀತಾರೆ. ನಿಮಗೆ ವಾ 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 ಬೇಕು ಅಂದರೆ ಗೋಲ್ಡ್ ಸಿಲ್ವರ್ ಮಾಡಿ ಅಂತೇಳಿ, ವಾ ವಾ ಬೇಡ ನಿಜ ಬೇಕು ಅಂದರೆ ಮಾಡಬೇಡಿ ಅಂತೇಳಿ. ಬಟ್ ನಾನೇನು ಹೇಳ್ತಿದ್ದೀನಿ, ಎಲ್ಲ ದುಡ್ಡನ್ನು ಗೋಲ್ಡ್ ಸಿಲ್ವರ್ಗೆ ಹಾಕಬೇಡಿ. ಯಾರೂ ಕೂಡ ಗೋಲ್ಡ್ ಸಿಲ್ವರ್ ಇಷ್ಟೇ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಡೈವರ್ಸಿಫೈ ಮಾಡಿ, ನಿಮ್ಮ ಹತ್ರ ಇರುವಂಥ ದುಡ್ಡೇನಿದೆ ಅದರಲ್ಲಿ 10-20% ಗೋಲ್ಡ್ ಸಿಲ್ವರಲ್ಲಿ ಹಾಕಿ ನೆಕ್ಸ್ಟ್ 5 to 10 ಇಯರ್ಸಲ್ಲಿ ಡಬಲ್ ಮೇಲ್ಗಡೆ ಗೋಲ್ಡ್ ಸಿಲ್ವರ್ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಇರೋದ್ರಿಂದ, ಮತ್ತು ಇವಾಗ ಆಲ್ರೆಡಿ ತೊಗೊಂಡಿರುವಂಥ ಬೆಳ್ಳಿ ಚಿನ್ನ ಎಲ್ಲನೂ ಕೂಡ ಸೆಂಟ್ರಲ್ ಬ್ಯಾಂಕ್ಗಳಾಗಿರೋದ್ರಿಂದ ಅವ್ರು ದಿಢೀರನ್ನು ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಎಲ್ಲ ಮಾರ್ಬಿಟ್ಟು ಓಡೋಗ್ಬಿಡೋದಿಲ್ಲ. ಯುದ್ಧದ ಭೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ನಮ್ಮ ದೇಶ ಮೇಲೆ ಬರಲಿ ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಒಂದು ಕಡೆ ಮೋದಿ ಹಮಾರ ದೇಶ್ ಮಹಾನ್, ನಾನು ಇಂಡಿಯಾನ್ ಗ್ರೇಟ್ ಮಾಡ್ತೀನಿ ಅಂದರೆ, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪು USA ನಾನು ನೆಕ್ಸ್ಟ್ ಗ್ರೇಟ್ ಮಾಡ್ತೀನಿ ಅಂತ ಅವ್ರು ಇರ್ತಾರೆ. ಈ ಕಡೆ ತಿರ್ಗಾ ಚೈನಾನ ಐ ವಾಂಟ್ ಟು ಮೇಕ್ ಚೈನಾದ ಗ್ರೇಟ್ ಅಂತ ಅವ್ರವ್ರ ದೇಶ ಅವ್ರವ್ರು. ಈಗ ತಾಯಿಗೆ ಮಗನೇ ಯಾವಾಗಲೂ ಕೂಡ ನಂಬರ್ 1. ನೀವು ಯಾರೇ ಹೇಳಿ, ನೀವು ಅವ್ರಿಗೆ ತಾಯಿಗೆ ಮಗ. ನಾನು ಯಾವಾಗೂ ಹೇಳ್ತೀನಿ, ನೀವು ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಗಂಡಸಿನ ಬಗ್ಗೆ ಅವನ ರೈಟಾ ರಾಂಗ ಅಂತ ಕೇಳಬೇಕು ಅಂದ್ರೆ ತಾಯಿನ ಕೇಳಬೇಡಿ, ಅವ್ರ ಹೆಂಡ್ತಿನ ಕೇಳಿ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ತಾಯಿನ ಕೇಳಿದ್ರೆ ಎಂಥ ತಪ್ಪಿದ್ರೂ ಕೂಡ ಮಗನಲ್ಲಿ ಅವನೇ ಗ್ರೇಟ್ ಅಂತ ತಾಯಿ ಹೇಳ್ತಾರೆ. ಅದಕ್ಕೆ ತಾಯಿ ಅಂತ ಕರೆಯೋದು. ಹೆಂಡ್ತಿನ ಕೇಳಿದ್ರೆ ನಿಜ ಹೇಳ್ತಾರೆ. ಸೊ ಒಂದು 10-20 ಕಂಪ್ಲೇಂಟ್ ನಿಮ್ಮ ಮಿಸ್ಸಸ್ ಕೇಳಿದ್ರು ಕೂಡ, ಅಯ್ಯೋ ಚಂದನ್ನ ಯಾವಾಗೂ ಟಿ ವಿಲೇ ಇರ್ತಾರೆ, ಫೋನ್ ಎತ್ತೋದಿಲ್ಲ, ಊಟ ಟೈಮಿಗೆ ಮಾಡಲ್ಲ, ಏನೇನೋ ಹೇಳ್ತಾರೆ. ಅದ್ರ ಒಂದು ಖುಷಿ ಏನು ಗೊತ್ತಾ, ನಿಮ್ಮ ಹೆಂಡ್ತಿ ನಿಮಗೆ ಹೆಂಡ್ತಿ ಆಗಿದ್ದರೆ ನಿಮ್ಮ ಮಗನಿಗೋ ಮಗಳಿಗೋ ಅವಳು ಕೂಡ ತಾಯಿ ಆಗಿರ್ತಾಳೆ. ಕರೆಕ್ಟ್. ಸೊ ತಾಯಿಯ
ವರ್ಕು ಹೆಂಡತಿ ವರ್ಕು ಎರಡೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮ ರಿಯಾಲಿಟಿ ಗೊತ್ತಾಗಬೇಕು ಅಂದರೆ ಹೆಂಡ್ತಿನ ಕೇಳಿ ತಾಯಿನ ಕೇಳಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಫೈನಲ್ ಆಗಿ ನಾನೇನು ಹೇಳ್ತಾ ಇದ್ದೀನಿ, ಗೋಲ್ಡ್ ಸಿಲ್ವರಲ್ಲಿ 10-15%, 20% ಹೂಡಿಕೆ ಮಾಡಿ ಎಲ್ಲ ದುಡ್ಡನ್ನು ಗೋಲ್ಡ್ ಸಿಲ್ವರಲ್ಲಿ ಹಾಕಬೇಡಿ. ಸಾಲ ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ. ಜೊತೆಗೆ ಫಿಸಿಕಲ್ ಗೋಲ್ಡನ್ನು ಬರೀ ಬಳಕೆ ದೃಷ್ಟಿ ಇದ್ದರೆ ಮಾತ್ರ ತೊಗೊಳ್ಳಿ. ಈಗ ನೀವು ಮದುವೆಗೆ ಹೋಗ್ತಿದ್ದೀರಾ, ನನ್ನ ಹತ್ರ 10 ಲಕ್ಷದ ಗೋಲ್ಡ್ ETF ಇದೆ ಅಂತ ಬಾಂಡನ್ನು ನಾನು ಕತ್ತಕ್ಕೆ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ. ಮನೇಲಿ ನಿಮ್ಮ ತಾಯಿ ಆಗಲಿ ಹೆಂಡತಿ ಆಗಲಿ ಅವ್ರೇನು ಕೇಳ್ತಾರೆ ಹೇಳಿ, ರೀ ನಮಗೆ ಗೋಲ್ಡ್ ಜ್ಯುವೆಲ್ರಿ ಬೇಕ್ರಿ, ನಾನು ತೊಗೊಂಡೋಗ್ಬೇಕು, ಅಕ್ಷಯ ತೃತೀಯ ಬೇಕು, ವಾಲೆ ಬೇಕು, ಜುಮ್ಕಿ ಬೇಕು, ಬಳೆ ಬೇಕು. ಖಂಡಿತವಾಗ್ಲೂ ಗೋಲ್ಡ್ ಸಿಲ್ವರಲ್ಲಿ ಹೂಡಿಕೆಗಳನ್ನು ಮಾಡುವಾಗಲೂ ಕೂಡ ಅಥವಾ ಫಿಸಿಕಲ್ ಗೋಲ್ಡನ್ನು ಕೊಂಡ್ಕೊಳ್ಳುವಾಗಲೂ ಕೂಡ ಈ ಎಲ್ಲ ಅಂಶಗಳೇನು ಹೇಳಿದ್ದೀನಿ ಅದನ್ನು ನೋಡ್ಕೊಂಡು ಮಾಡಿ. ಜೊತೆಗೆ ನಮ್ಮ ಎಪಿಸೋಡಲ್ಲಿ ಇವತ್ತು ನೀವು ಸುಮ್ಮನೆ ಇವತ್ತು 10,000 ಹಾಕ್ಬಿಟ್ರೆ 50 ವರ್ಷ ಆದಮೇಲೆ ಇಷ್ಟಾಗುತ್ತೆ, 10 ವರ್ಷ ಆದಮೇಲೆ ಇಷ್ಟಾಗುತ್ತೆ ಅಂದರೆ ವ್ಯಾಲ್ಯೂ ಆಫ್ ಮನಿ ಅಥವಾ ಇನ್ಫ್ಲೇಷನ್ ತುಂಬ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳಿದ್ದೀನಿ. ಈ ಇಡೀ ನಮ್ಮ ವಿಡಿಯೋಲಿ ನನಗೆ ಟಾಪ್ 1 ಪಾಯಿಂಟ್ ಇದು ತುಂಬ ಇಷ್ಟ ಆಯಿತು ಅನ್ನೋದು ಏನಿದೆ, ನಮ್ಮ ವೀಕ್ಷಕರು ಅದನ್ನು ಕಮೆಂಟಲ್ಲಿ ಬರೀಲಿ. ಅವ್ರಿಗೇನಾನ ಪ್ರಶ್ನೆ ಇದ್ದರೂ ಕೂಡ ಇನ್ನೂ ಇದನ್ನು ಕೇಳಲಿ. ನಮ್ಮ ನೆಕ್ಸ್ಟ್ ಮುಂದಿನ ಎಪಿಸೋಡ್ಗಳಲ್ಲಿ ಅದಕ್ಕೆ ಉತ್ತರ ಕೊಡೋಣ. ಚಂದನ್ ಅವರೇ ಸರ್, ಯೂಶಲಿ ಇನ್ನೊಂದು ಕೊನೆಯ ಪ್ರಶ್ನೆ, ಈ ಬಾಸ್ ವಾಲ ನಮ್ಮ ಚಾನಲ್ನಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೇಲೆ ಕೇಳುವಂಥ ಪ್ರಶ್ನೆ ನಿಮ್ಮ ಹತ್ರ ಇಡ್ತೀನಿ. ಬಿಕಾಸ್ ನೀವು ಒಬ್ಬರೇ ಅನ್ಸುತ್ತೆ ಆನ್ಸರ್ ಮಾಡೋಕ್ಕಾಗದು. ಏನಕ್ಕೆ ಅಂತಂದರೆ ಎಷ್ಟೋ ಜನ ಇವತ್ತಿಗೂ 15,000 ರೂಪಾಯಿ ಸಂಬಳ ದುಡಿಯೋರು ಇದ್ದಾರೆ, 20,000 ರೂಪಾಯಿ ಸಂಬಳ ದುಡಿಯೋರು ಇದ್ದಾರೆ, ₹1,00,000 ದುಡಿಯೋರು ಇದ್ದಾರೆ. ಬಟ್ ವಿಲ್ ಕನ್ಸಿಡರ್ ಆಸ್ ಎ ನಾರ್ಮಲ್ ಸ್ಯಾಲ್ರಿ ಅಂತ ಇಟ್ಕೊಳ್ಳೋಣ, ಅಂದರೆ ಬೇಸ್ ಸ್ಯಾಲ್ರಿ ಅಂತ ಇಟ್ಕೊಳ್ಳೋಣ. 15,000ದಿಂದ ಹಿಡಿದು 25,000 ಅಥವಾ 30,000 ರೂಪಾಯಿ ಅಂತ ಇಟ್ಕೊಳ್ಳೋಣ ಸರ್. ನಮ್ಮ ವೀಕ್ಷಕರು ಕೂಡ ನೋಡ್ತಾ ಇರ್ತಾರೆ. ಈ ರೀತಿಯ ಸ್ಯಾಲ್ರಿ ಇರೋರು ಎಷ್ಟು ಪರ್ಸೆಂಟೇಜ್ ಆಫ್ ಹೂಡಿಕೆಯನ್ನು ಗೋಲ್ಡ್ ಅಥವಾ ಸಿಲ್ವರ್ ವಾಟ್ ಎವರ್ ಅದನ್ನು ಹೂಡಿಕೆ ಮಾಡಿದ್ರೆ ಉತ್ತಮ ಅಂತ ನೀವು ಬಯಸ್ತೀರಿ ಸರ್? ಎಷ್ಟು ಅಂತ ಹೇಳ್ಬೋದು? ತುಂಬ ಸಿಂಪಲ್ ಆನ್ಸರ್ ಕೊಡ್ತಿದ್ದೀನಿ. ಮೊದಲನೇದಾಗಿ ಗೋಲ್ಡ್ ಸಿಲ್ವರ್ ಹೂಡಿಕೆ ಆಮೇಲೆ ನೀವೇನು ದುಡಿತಿದ್ದೀರಾ ಅಲ್ವಾ, ಫಸ್ಟ್ ನೀವೇನು ತಿಳ್ಕೊಬೇಕು, ಸೇವಿಂಗ್ಸ್ ಎಷ್ಟು ಜಾಸ್ತಿ ಆಗುತ್ತೋ, ಉಳಿತಾಯ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನನಗೆ ಕೆಲವ್ರು ಗೊತ್ತು, ತಿಂಗಳಿಗೆ 1 ಲಕ್ಷ ದುಡಿತಾರೆ, ಖರ್ಚು 95,000 ಮಾಡ್ತಾರೆ. ಉಳಿತಾಯ ಎಷ್ಟಾಯಿತು? 1 ಲಕ್ಷ ದುಡಿದ್ರು 95,000 ಖರ್ಚು ಮಾಡಿದ್ರು 5,000 ತಿಂಗಳು ಉಳಿತಾಯ. ನನಗೆ ಕೆಲವ್ರು ಗೊತ್ತು, ತಿಂಗಳಿಗೆ ಬರೀ 20-25,000 ದುಡಿತಾರೆ, ತಿಂಗಳಿಗೆ 25,000 ದುಡಿತಾರೆ, 10,000 ಖರ್ಚು ಮಾಡ್ತಾರೆ, 15,000 ಉಳಿತಾಯ ಮಾಡ್ತಾರೆ. ನೀವು ತಿಂಗಳಿಗೆ 25,000 ದುಡ್ದು 10,000 ಖರ್ಚು ಮಾಡಿ 15,000 ಉಳಿಸಿದ್ರೆ ನನಗೆ ಯು ಆರ್ ಗ್ರೇಟ್. ಅವ್ರು ಯಾರೋ ತಿಂಗಳಿಗೆ 1 ಲಕ್ಷ ದುಡಿದ್ಬಿಟ್ಟು 95,000 ಖರ್ಚು ಮಾಡಿದ್ರು ಉಳಿತಾಯ ಬರೀ 5,000. ಸೊ ಉಳಿತಾಯ ಜಾಸ್ತಿ ಮಾಡಬೇಕು. ಹೇಗೆ ಉಳಿತಾಯ ಜಾಸ್ತಿ ಮಾಡೋದಂದ್ರೆ ಇರೋದು 2 ರೂಲು. ಒಂದು, ಆದಾಯವನ್ನು ಜಾಸ್ತಿ ಮಾಡ್ಕೋಬೇಕು, ಇನ್ಕಮನ್ನು ಜಾಸ್ತಿ ಮಾಡ್ಕೋಬೇಕು. 2ನೇದು ಖರ್ಚನ್ನು ಕಡಿಮೆ ಮಾಡಬೇಕು. ಇದು ಬಿಟ್ಟರೆ ಇನ್ನೇನು ರೂಲ್ ಇಲ್ಲ. ಸೊ ಆದಾಯ ಜಾಸ್ತಿ ಮಾಡ್ಕೊಳ್ಳಿ, ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ, ಉಳಿತಾಯವನ್ನು ಜಾಸ್ತಿ ಮಾಡ್ಕೊಳ್ಳಿ. ಆದಾಯನ ಹೇಗೆ ಜಾಸ್ತಿ ಮಾಡ್ಕೊಳೋದು? ನಿಮಗೀಗ 1 ಸೋರ್ಸ್ ಆಫ್ ಇನ್ಕಮ್ ಇದ್ದರೆ 2, 3, 4 ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು ರೆಡಿ ಮಾಡ್ಕೊಳ್ಳಿ. ಈಗ ನನಗೆ ಶೇರ್ ಮಾರ್ಕೆಟಿಂದ 1 ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ನಾನೊಂದು ಬುಕ್ ಬರೆದಿದ್ದೀನಿ, ಮೈಂಡ್ ಮಾರ್ಕೆಟ್ ಮನಿ, ಅದರಿಂದ ನನಗೆ ರಾಯಲ್ಟಿ ಇನ್ಕಮ್ ಬರುತ್ತೆ. ಪ್ರತಿ ಪುಸ್ತಕ ಸೇಲ್ ಆದರೆ ಅದರಿಂದ ನನಗೇನೋ ದುಡ್ಡು ಬರುತ್ತೆ. ನನಗೆ ಸೋಷಲ್ ಮೀಡಿಯಾಗಳಿಂದ ಇಷ್ಟು ದುಡ್ಡು ಬರುತ್ತೆ, ನನಗೆ ಬಿಸ್ನೆಸ್ಸಿಂದ ಇಷ್ಟು ದುಡ್ಡು ಬರುತ್ತೆ, ನನಗೆ ಬಾಡಿಗೆಯಿಂದ ಇಷ್ಟು ದುಡ್ಡು ಬರುತ್ತೆ, ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅಂದರೆ ಗೆಸ್ಟಾಗಿ ನನಗೆ ಇದರಿಂದ ಇಷ್ಟು ದುಡ್ಡು ಬರುತ್ತೆ. ಸೊ ನನ್ನ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವು ಹೇಳ್ತೀರಾ ನಾನೆಲ್ಲೋ ಕೆಲಸ ಮಾಡ್ತಿದ್ದೀನಿ ಸರ್, ನನಗಿರೋದೇ ಒಂದು ಆದಾಯದ ಮೂಲ, ಶನಿವಾರ ಭಾನುವಾರ ಫ್ರೀ ಇದ್ದಾಗ ಏನಾನ ಬೇರೆ ಕೆಲಸ ಮಾಡಬಹುದಾ? ನೀವು ಯೋಚನೆ ಮಾಡಿ. ನಾನು ಇದಕ್ಕೆ ಬ್ಲ್ಯಾಂಕೆಟ್ ಉತ್ತರವನ್ನು ಕೊಡೋದಕ್ಕಾಗೋದಿಲ್ಲ, ಇದೇ ಆನ್ಸರ್ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಳ್ಳುವ ಪ್ರಯತ್ನ ಪಡಿ, ಜಾಸ್ತಿ ಮಾಡ್ಕೊಳ್ಳಿ. ಇದು ಫಸ್ಟ್ ರೂಲ್. 2ನೇದು ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಇದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಸೇವಿಂಗ್ಸ್ ಅಥವಾ ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆದಾಗ ಅದನ್ನು ಒಳ್ಳೆ ಕಡೆ ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆವಾಗ ನೀವು ಮಿಡಲ್ ಕ್ಲಾಸ್ ಆಗಿರಿ, ಲೋಯರ್ ಮಿಡಲ್ ಕ್ಲಾಸ್ ಆಗಿರಿ, ನೀವು ಖಂಡಿತವಾಗ್ಲೂ ದುಡ್ಡು ಮಾಡ್ತೀರಾ. ಸೊ ನೀವು ದುಡ್ಡು ಮಾಡಬೇಕು ಅಂದರೆ ಇನ್ಕಮ್ ಅಥವಾ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ, ಉಳಿತಾಯವನ್ನು ಜಾಸ್ತಿ ಮಾಡಿ, ಆ ಜಾಸ್ತಿ ಮಾಡಿರುವ ಉಳಿತಾಯವನ್ನು ಸರಿಯಾದ ಕಡೆ ಹೂಡಿಕೆ ಮಾಡಿ. ಆವಾಗ ಖಂಡಿತವಾಗ್ಲೂ ಶ್ರೀಮಂತರಾಗ್ತೀರಾ. ಲಾಸ್ಟ್ ಲೈನ್, ಇನ್ನೇನು ಎಕ್ಸ್ಟ್ರಾ ಪ್ರಶ್ನೆ ಇಲ್ಲ, ಕೊನೆ ಲೈನ್ ಹೇಳ್ತಾ ಇದ್ದೀನಿ. ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾರೆ, ನೀನು ಹುಟ್ಟುವಾಗ ಮಾತ್ರ ಬಡವನಾಗಿ ಹುಟ್ಟಬೋದು, ನೀನು ಸಾಯುವಾಗಲೂ ಕೂಡ ಬಡವನಾಗಿ ಸಾಯ್ತಿದೀಯಾ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಓಕೆ
ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂಚೂರು ಮೈಂಡ್ ಓಪನ್ ಆಯ್ತು ಆ್ಯಕ್ಚುಲಾಗಿ ಗೋಲ್ಡ್ ಬಗ್ಗೆ, ಸಿಲ್ವರ್ ಬಗ್ಗೆ ಆ್ಯಂಡ್ ಇವೊಂದು ಸೇವಿಂಗ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಗೋಲ್ಡನ್ನು ಹೂಡಿಕೆ ಮಾಡಿದ್ರೆ ಅಥವಾ 5 ರಿಂದ 10 ವರ್ಷದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎಲ್ಲಿರಬಹುದು, ಯಾಕೆ ಗೋಲ್ಡ್ ಮತ್ತು ಸಿಲ್ವರ್ ಜಾಸ್ತಿ ಆಗ್ತಾ ಇದೆ, ಅಷ್ಟೇ ಅಲ್ಲ ನಿಮ್ಮ ಸೇವಿಂಗ್ಸನ್ನು ಎಲ್ಲಿ ಹೂಡಿಕೆ ಮಾಡಿದರೆ ಬೆಸ್ಟು, ಡಿಜಿಟಲ್ ಗೋಲ್ಡಲ್ಲಿ ಮಾಡ್ತೀರಾ, ETF ಅಲ್ಲಿ ಮಾಡ್ತೀರಾ, ಫಿಸಿಕಲಲ್ಲಿ ಮಾಡ್ತೀರಾ, ಎಲ್ಲಿ ಮಾಡಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಸರ್ ಇನ್ ಡೀಟೇಲಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಪ್ರೆಸೆಂಟ್ ಡೇಟ್ 11/2/2026 ಒಂದು ವಿಷಯದ ಪ್ರಕಾರ, ಇವತ್ತಿನ ವಿದ್ಯಮಾನಗಳ ಪ್ರಕಾರ ಕಾಪರಿನ ಮೇಲೆ ಹೋಗುತ್ತಾ, ಜಿಂಕ್ ಮೇಲೆ ಹೋಗುತ್ತಾ, ಅಲ್ಯೂಮಿನಿಯಂ ಮೇಲೆ ಹೋಗುತ್ತಾ ಅಂದರೆ ಸರ್ರಿನ ಪ್ರಕಾರ ಹೌದು, ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಿದ್ದಾರೆ. ಯೋಚನೆ ಮಾಡಿ ಹೂಡಿಕೆ ಮಾಡೋಕ್ಕೂ ಮುಂಚೆ. ಈ ವಿಡಿಯೋ ನೋಡ್ತಿದ್ದೀರಲ್ಲ, ಇದೇ ಥರ ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ವಾಲಾ, ಚಂದನ್ ಸೈನಿಂಗ್ ಆಫ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.